ಅಲ್ಲಾಹು ವ್ಯಾಪಾರವನ್ನು ಹಲಾಲ್ ಮಾಡಿದ್ದಾನೆ. ನಾವು ಯುವಕರಾಗಿರುವಾಗ ಸುಮ್ಮನೆ ಆಚೆ ಈಚೆ ಅಲೆದಾಡುವುದಕ್ಕಿಂತ ನಾವು ಒಂದು ವ್ಯಾಪಾರವನ್ನು ಮಾಡುವುದು ಒಳ್ಳೆಯದು. ಅದರಲ್ಲಿ ಅಲ್ಲಾಹು ಬರ್ಕತ್ತು ನಮಗೆ ನೀಡುತ್ತಾನೆ. ಅದೇ ಪ್ರಕಾರ ಈ ಒಂದು ಮೊಬೈಲ್ ಈಗ ಎಲ್ಲ ಬಜಾರ್ನಲ್ಲಿ ನೋಡಿದರೂ ಮೊಬೈಲ್ ಅಂಗಡಿ ಮತ್ತು ಮೆಡಿಕಲ್ನಲ್ಲಿ ಜನ ನಿಂತಿರುತ್ತಾರೆ. ಇದೆರಡು ವ್ಯಾಪಾರಕ್ಕೆ ಈ ದೊಡ್ಡ ಪ್ರಶಸ್ತಿ ಇದೆ. ಬಡ್ಡಿಯನ್ನು ಅಲ್ಲಾಹು ಹರಾಮ್ ಮಾಡಿದ್ದಾನೆ. ನಮಗೆಲ್ಲರಿಗೂ ಸಂತೋಷ. ಯುವಕರು ಇದೊಂದು ವ್ಯಾಪಾರವನ್ನು ಮಾಡಿದ ಕಾರಣದಿಂದ ನಮಗೆಲ್ಲರಿಗೂ ಮೊಬೈಲ್ನ ಅಗತ್ಯವಿರುತ್ತದೆ. ಮೊಬೈಲ್ ಇಲ್ಲದೆ ಏನು ಕೆಲವು ಯುವ ಮುದುಕರು ಮಾತ್ರ ಮನೆಯಲ್ಲಿ ಇರಬಹುದು. ಮೊಬೈಲ್ ಇಲ್ಲದಿದ್ದರೆ ಈಗ ಎಲ್ಲರ ಕೈಯಲ್ಲೂ ಒಂದು ಮೊಬೈಲ್ ಇರುತ್ತದೆ. ಸಣ್ಣದ ದೊಡ್ಡದ ಯಾವುದಾದರೂ ನಮಗೆ ಸಂತೋಷವಾಗಿರೋದು ಈ ಒಂದು ಅಂಗಡಿಯನ್ನು ಓಪನ್ ಮಾಡಿ ಅಲ್ಲಾಹು ಇದರಲ್ಲಿ ಬರ್ಕತ್ತು ಮಾಡಲಿ ಎಂದು ಆಶಿಸುತ್ತಾ ನನ್ನ ವಾಕ್ಯವನ್ನು ಮುಗಿಸಿದ್ದೇನೆ. यहाँ से लगभग कर्नाटक में 5 साल से काम कर रहा हूँ. मैंने 2 साल से मैं यहाँ पे हूँ. मुझे जितना प्यार यहाँ पे मिला है इस खासकर उप्पिनांगड़ी और दक्षिण कन्नड़ में शायद मुझे कहीं मिला नहीं है. मैं जो फर्स्ट टाइम यहाँ पे इस तरह की इनोग्रेशन में आया हूँ बिकॉज ऑफ मिस्टर वो जो आपके आरफा स्कूल के डायरेक्टर मिस्टर शरीफ हैं, उनके साथ मेरा अच्छा रिलेशन है. काफ़ी टाइम से हम लोग जो है फ्रेंड हैं. तो इन्होंने मुझे कॉल किया था कि यार आपको आना है. बोला डेफिनेटली उस दिन आऊँगा यार. मैंने अपने सारे प्रोग्राम कैंसिल किए थे. बोला यहीं पे आना है पहले. मेरा एक प्रोग्राम तो वो मैंने कैंसिल किया था. बहुत अच्छा लगा. देखो व्यापार बहुत इंपॉर्टेंट है. मेरे खुद का भी बिजनेस चलता है. मेरे खुद का डेली बिजनेस है और उसका आइसक्रीम का बिजनेस भी है. साथ में मैं जो है गवर्नमेंट जॉब भी करता हूँ. तो व्यापार कोशिश करें कि व्यापार में जो आगे बढ़ें. और ये जो बिजनेस जो आप लेके चल रहे हैं मोबाइल्स का, ये खाने के बाद मुझे लगता है दूसरा काम यही है मोबाइल का. तो इसकी रिक्वायरमेंट बहुत ज़्यादा है. और आपकी लोकेशन मैंने आगे यहाँ पे देखा था कि लोकेशन तो सबसे जो है स्वीट लोकेशन है. बस स्टैंड के ऊपर इतना अच्छा लोकेशन मिलना बहुत बड़ी बात होती है. तो मैं ऊपर वाले से दुआ करूँगा कि जो है आपका व्यापार बहुत बहुत आगे बढ़े और मुझे नेक्स्ट बार और मौका मिले कि आप फिर बुलाएं कि यार हमारी एक दुकान और हो गई है. तो ये सब आपके लिए आशीर्वाद हैं. और आज ही मैं यहाँ से कुछ परचेज करके भी जाऊँगा. मैं पूरा निश्चय करके आया था. तो थैंक यू वेरी मच. और आपको बहुत बहुत बधाई. बहुत बहुत बधाई. ಬೆಳೆಯುತ್ತಿರುವ ಉಪ್ಪಿನಂಗಡಿ ಪಟ್ಟಣದ ಹೃದಯ ಭಾಗದಲ್ಲಿ ಮೊಬೈಲ್ ಅಂಗಡಿಯನ್ನು ಇವತ್ತು ತೆರೆದಿರುತ್ತಾರೆ. ಇರ್ಷಾದ್ ಅವರ ಹೊಸ ಅಂಗಡಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಆಗಮಿಸಿ ಅವರಿಗೆ ಶುಭವನ್ನು ಹಾರೈಸುತ್ತಿದ್ದೇನೆ. ಅವರ ಮೊಬೈಲ್ ಅಂಗಡಿ ಇನ್ನಷ್ಟು ಶಾಖೆಗಳನ್ನು ತೆರೆಯಲಿ ಅಂತ ಹೇಳಿ ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಇಂದು ಉಪ್ಪಿನಂಗಡಿಯಲ್ಲಿ ನಮ್ಮೊಂದು ಸಂಸ್ಥೆ, ಹೊಸ ಸಂಸ್ಥೆ ಉಬ್ಬಾರ್ ಮೊಬೈಲ್ಸ್ ಎಂಬುದನ್ನು ಇನಾಗ್ರೇಷನ್ ಮಾಡಿದ್ದೇವೆ. ಇಂದಿನ ಯುಗದಲ್ಲಿ ಮೊಬೈಲ್ ಬಹಳ ಅವಶ್ಯಕತೆ ಇರುವಂಥ ಒಂದು ವಸ್ತುವಾಗಿದೆ. ಒಂದು ಹೊತ್ತಿನ ಊಟವಾದರೂ ಇಲ್ಲದೆ ಇರ್ಬೋದು, ಆದರೆ ಮೊಬೈಲ್ ಇಲ್ಲದೆ ಖಂಡಿತ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಇಲ್ಲದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರ ತನಕ ಈಗ ಮೊಬೈಲ್ ಅತ್ಯಂತ ಅವಶ್ಯಕತೆ ಇರುವಂಥ ಒಂದು ವಸ್ತುವಾಗಿ ಮಾರ್ಪಟ್ಟಿದೆ. ಈ ಮೊಬೈಲ್ನಲ್ಲಿ ನಮಗೆ ಅನುಕೂಲವಾದದ್ದು ಬಹಳಷ್ಟು ಇದ್ದರೂ ಅನಾನುಕೂಲತೆ ಅಂದರೆ ದುಷ್ಪರಿಮಾಣ ಆಗುವಂಥದ್ದು ಬಹಳಷ್ಟು ಕೂಡ ಇದೆ. ಆದರೆ ಇದನ್ನು ನಾವು ಆದಷ್ಟು ನಮ್ಮ ಅನುಕೂಲತೆಗೆ ತಕ್ಕಂತೆ ಉಪಯೋಗಿಸಿ ಬಾಕಿ ಸಮಯವನ್ನು ನಾವು ಬೇರೆ ನಮ್ಮ ಇನ್ನಿತರ ಕಾರ್ಯಕ್ರಮಗಳಿಗೆ ಉಪಯೋಗಿಸಬೇಕೆಂದು ನನ್ನ ಒಂದು ಕಳಕಳಿಯ ವಿನಂತಿ. ಈಗ ಸಣ್ಣ ಮಕ್ಕಳು ಮನೆಯಲ್ಲಿ ನಾನು ಏನಾದರೂ ಕೆಲಸ ಮಾಡ್ತಿರುವಾಗ ಉಪದ್ರ ಮಾಡ್ತಾರೆ ಅಂತೇಳಿ ಆ ಮಕ್ಕಳಿಗೆ ಮೊಬೈಲನ್ನು ಕೊಟ್ಟರೆ ಆ ಮಕ್ಕಳು ಸುಮ್ಮನಿರ್ತದೆ. ಆ ರೀತಿಯ ಒಂದು ಕೆಲಸ ಆಗಬಾರ್ದು. ಆ ಮೊಬೈಲನ್ನು ಅಷ್ಟು ಸಣ್ಣ ಪ್ರಾಯದಲ್ಲಿ ಸಣ್ಣ ಮಕ್ಕಳಿಗೆ ಕೈಯಲ್ಲಿ ಕೊಡಬಾರ್ದು ಅಂತ ಒಂದು ವಿನಂತಿಯನ್ನು ತಮ್ಮ ಮುಂದೆ ನಾನು ಮಾಡ್ತಾ ಇದ್ದೇನೆ. ಇನ್ನು ಮೊಬೈಲ್ ಇಲ್ಲದೆ ನಮಗೆ ಈಗ ಬದುಕಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಮೊಬೈಲ್ನ ಅನಿವಾರ್ಯತೆ ಅಷ್ಟಾಗಿ ಹೋಗಿದೆ. ಯಾವುದೇ ಒಂದು ಉದ್ಯಮ ಕ್ಷೇತ್ರವಾಗಲಿ ಇನ್ನಿತರ ಯಾವುದೇ ಕೆಲಸ ಆದರೆ ಒಂದು ನಿಮಿಷದ ಒಂದು ಸೆಕೆಂಡಲ್ಲಿ ನಮಗೆ ಅದರ ವಿಷಯಗಳು ಬಂದು ತಲುಪ್ತದೆ. ಈಗ ಪ್ರಪಂಚದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನಮಗೆ ವಿಡಿಯೋ ಕಾಲ್ ಮೂಲಕ ನೋಡಿಕೊಂಡು ಮಾತಾಡುವಂಥ ಒಂದು ಸಂದರ್ಭ ಕೂಡ ಈಗ ಇದೆ. ಮೊದಲು ನಾವೊಂದು ಕಾಲ್ ಬರಬೇಕಿದ್ರೆ, ಈಗ ದುಬೈಯಿಂದ ಒಂದು ಕಾಲ್ ಬರಬೇಕಿದ್ರೆ ಆ ಟೈಮಲ್ಲಿ ನಮ್ಮ ಉಪ್ಪಿನಂಗಡಿ ಪುತ್ತೂರಿನಂಥ ಪ್ರದೇಶದಲ್ಲಿ ಟ್ರಂಕ್ ಬುಕ್ ಮಾಡಿ ಮಾಡುವಂಥ ವ್ಯವಸ್ಥೆ ಇರುವಾಗ ನಾವು ಮಂಗಳೂರಲ್ಲಿ ಹೋಗಿ ಹೋಟೆಲಲ್ಲಿ ರೂಮ್ ಮಾಡಿ ಕಾಯುವಂಥ ಒಂದು ಪರಿಸ್ಥಿತಿ ಇತ್ತು.
ಈಗ ಪ್ರಪಂಚವೇ ಬದಲಾಗಿದೆ. ಮೊಬೈಲ್ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಅದು ಈಗ ಭಾರಿ ಅವಶ್ಯಕತೆ ಕೂಡ ಇರುವ ಕಾರಣ ನಾವು ಈಗ ಉಪ್ಪಿನಂಗಡಿಯಲ್ಲಿ ಉಬಾರ್ ಮೊಬೈಲ್ಸ್ ಇಂದಲ್ಲಿ ಒಂದು ಸಂಸ್ಥೆಯನ್ನು ಇದಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಕೋರುತ್ತಿದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು. ಇಂದು ಈ ಉದ್ಘಾಟನೆಗೊಂಡ ಉಬಾರ್ ಮೊಬೈಲ್ ಇನ್ನೂ ಹಲವು ಶಾಪ್ಗಳನ್ನು ಮಾಡಿ ಆಕಾಶಕ್ಕೆತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತಾ, ಈ ಮೊಬೈಲ್ ಶಾಪಿಗೆ ಬರುವವರು ಬಡವರು, ಮಧ್ಯಮ ವರ್ಗದವರು ಮತ್ತು ಅನಕ್ಷರಸ್ಥರು. ಅವರು ಕೊಡುವ ಹಣವನ್ನು ನೀವು ಯೋಚನೆ ಮಾಡಿ ಅವರಿಗೆ ಒಂದು ಒಳ್ಳೆಯ ಸರ್ವೀಸನ್ನು ಕೊಟ್ಟರೆ ನೀವು ಮುಂದಿನ ದಿನಗಳಲ್ಲಿ ನೋಡುವ ಅವಶ್ಯಕತೆಯೇ ಇಲ್ಲ, ನೀವು ಎತ್ತರೆತ್ತರಕವಾಗಿ ಬೆಳೆಯುತ್ತೀರಿ. ಮತ್ತು ಒಂದು ಮಾತನ್ನು ನೆನಪು ಮಾಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. 1992ರಲ್ಲಿ ಇದೇ ಶಾಪನ್ನು ನಾನು ಪಾದುಕಾ 2000 ಅಂತ ಪ್ರಾರಂಭಿಸಿರ್ತೇನೆ. ಇಂದು ಇದೇ ಜಾಗಕ್ಕೆ ನನ್ನನ್ನು ಕರೆದು ಅತಿಥಿಯಾಗಿ ಮಾಡಿದ್ದಕ್ಕೆ ಈ ಉಬಾರ್ ಮೊಬೈಲ್ನ ಆಡಳಿತ ವರ್ಗಕ್ಕೆ ನಾನು ಧನ್ಯವಾದವನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದನೆಗಳು. ನಮ್ಮಲ್ಲಿ ಎಲ್ಲ ಥರದ ಮೊಬೈಲ್ ಕಂಪನಿ ಐಟಮ್ ಆದಂಥ ಸ್ಯಾಮ್ಸಂಗ್, ವಿವೋ, ಒಪ್ಪೋ, ರಿಯಲ್ಮಿ ಇನ್ನಿತರ ಎಲ್ಲ ಕಂಪನಿ ಐಟಮ್ ಇಲ್ಲಿ ಸಂಗ್ರಹ ಇದೆ. ಅದೇ ರೀತಿ ಪರ್ಫ್ಯೂಮಲ್ಲಿ ಒಳ್ಳೆ ಕ್ವಾಲಿಟಿ ಪರ್ಫ್ಯೂಮ್ ಹಾಗೂ ವಾಚಸ್ ಬ್ರ್ಯಾಂಡೆಡ್ ಹಾಗೂ ಮಿತ ದರದಲ್ಲಿ ದೊರೆಯುತ್ತದೆ. ಅದೇ ರೀತಿ ಮೊಬೈಲ್ನ ಸೇಲ್ಸ್ ಇದೆ, ಸರ್ವಿಸ್ ಇದೆ. ಎಲ್ಲ ನಿಮ್ಮದು ಕ್ಲಬ್ದ ಸಮಯದಲ್ಲಿ ನಿಮಗೆ ಒದಗಿಸಿಕೊಡಲಾಗೋದು. ಗ್ರಾಹಕರು ಬಂದು ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ. ಹಾಗೂ ಇಂದು ಫಂಕ್ಷನ್ಗೆ ಆಗಮಿಸಿದಂತಹ ಅತಿಥಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ನಮ್ಮಲ್ಲಿ ಎಲ್ಲ ಥರದ ಆ್ಯಂಡ್ರಾಯ್ಡ್ ಮತ್ತು ಐಫೋನ್ ಎಲ್ಲ ಥರದ ಮೊಬೈಲನ್ನು ಸರ್ವಿಸ್ ಮಾಡಿಕೊಡಲಾಗುವುದು. ರೀಸನಬಲ್ ರೇಟಲ್ಲಿ ಮಾಡಿಕೊಡಲಾಗುವುದು.